ನಾನು ಗ್ರೋಹಿಟ್ ರೈತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಭರಮಣ್ಣ ಇರ್ಪಣ್ಣ ಯರಗಟ್ಟಿ. ನಮ್ಮೂರು ಎಮ್ಕನ್ಮಡಿ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ. ನಾವು ಈಗ ನಮ್ಮ ತೋಟದಲ್ಲಿ ಉಳ್ಳಾಗಡ್ಡಿ ಬೆಳೆಯನ್ನ ಬೆಳಿತಾ ಇದ್ದೀವಿ. ಈ ಉಳ್ಳಾಗಡ್ಡಿಯಲ್ಲಿ ಗ್ರೋಹಿಟ್ ಕಂಪ್ನಿ ಮಲ್ಚಿಂಗ್ ಗ್ರೋತ್ರಿಯನ್ನ ಪೇಪರ್ ಹಾಸಿ ಆನ್ಲೈನ್ ಸ್ಟಾರ್ಟ್ ಮಾಡಿದೀವಿ. ಈಗ ನೋಡಬಹುದು ನಮ್ಮ ತೋಟದಲ್ಲಿ ಒಂದು 25 ದಿನದ ಬೆಳೆ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಈರುಳ್ಳಿ ಪೇಪರ್ ನಲ್ಲಿ. ಎಲ್ಲಾ ರೈತರು ಈ ಪೇಪರ್ ಅನ್ನು ಯೂಸ್ ಮಾಡಬಹುದು. ಗ್ರೋಹಿಟ್ ಕಂಪ್ನಿ ಪೇಪರ್ ಇದು 4 ಫೂಟ್ ಪೇಪರ್ ಇದೆ. ಒಂದ್ ಬೆಡ್ ಮೇಲೆ ನಾನು 5 ಫೂಟ್ ಸಾಲ್ ಕೊರದು 4 ಫೂಟ್ ಪೇಪರ್ ಹಾಕಿದೀವಿ. ಅದರಲ್ಲಿ 10 ಲೈನ್ ಇದೆ. ಒಂದು ಹೋಲ್ ದಿಂದ ಒಂದು ಹೋಲಿಗೆ 4 ಇಂಚ್ ಇದೆ. ಗ್ರೋಹಿಟ್ ಕಂಪನಿಯವರು ಇದನ್ನ 4 ಇಂಚ್ ಬೈ 4 ಇಂಚ್ ಪೇಪರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಎಲ್ಲಾ ರೈತರು ಯೂಸ್ ಮಾಡಬಹುದು. ಈ ನಾವು ನಮ್ಮಲ್ಲಿ ನಮ್ಮ ಸುತ್ತಮುತ್ತಲೆಲ್ಲ ರೈತರು ಉಳ್ಳಾಗಡ್ಡಿಯನ್ನು ಬೆಳಿತಾರೆ. ಅವರು ಒಂದ್ ಬೆಡ್ ಮೇಲೆ 4 ಅಥವಾ 5 ಲೈನ್ ಮಾತ್ರ ಬೆಳಿತಾರೆ. ಆದ್ರೆ ನಾವು 10 ಲೈನ್ ಮಾಡಿದೀವಿ. ಇದ್ರೊಳಗೆ ನಂಬರ್ ಆಫ್ ಸಂಖ್ಯೆ ಉಳ್ಳಾಗಡ್ಡಿದು ಜಾಸ್ತಿ ಇದೆ ರೀ. ಅಂದ್ರೆ ಅವರು 3 ರಿಂದ 4 ಲೈನ್, ನಮ್ಮ ತೋಟದಲ್ಲಿ 10 ಲೈನ್ ಇದೆ. ಇದು ಗ್ರೋಹಿಟ್ ಕಂಪ್ನಿ ಇದು ಗ್ರೋತ್ರಿಯಲ್ಲಿ 10 ಲೈನ್ ಮಾಡಿಕೊಟ್ಟಿದ್ದಾರೆ. ನಂಬರ್ ಆಫ್ ಸೀಡ್ಲಿಂಗ್ಸ್ ಜಾಸ್ತಿ ಬೆಳೆಯಿದ್ರೆ ಈ ಪೇಪರ್ ನಲ್ಲಿ ನಾವು ಕಾಣಬಹುದು. ಈ ಇದ್ರೊಳಗೆ ನಾವು ಆನಿಯನ್ದು ಗಡ್ಡಿ ತುಂಬಾ ಕ್ವಾಲಿಟಿ ಬರುತ್ತೆ, ಕಲರ್ ಕಳ್ಕೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಎಲ್ಲಾ ರೈತರು ಯೂಸ್ ಮಾಡಬಹುದು ಪೇಪರ್ ಅನ್ನು. ಈಗ ನಮ್ಮ ತೋಟದಲ್ಲಿ ಈ ಉಳ್ಳಾಗಡ್ಡಿಯನ್ನು ನಾಟಿ ಮಾಡಿ 25 ದಿನ ಆಗಿದೆ. ನಾನು ಇನ್ನೂ ತನಕ ಒಂದು ಸ್ಪ್ರೇ ಯಾವ್ದು ಕೊಟ್ಟಿಲ್ಲ. ಈ ಪೇಪರ್ ಹಾಕೋದ್ರಿಂದ ಬಿಳಿ ಬೇರ್ ಜಾಸ್ತಿ ಬರುತ್ತೆ. ಜಾಸ್ತಿ ಬರೋದ್ರಿಂದ ನಾವು ಏನ್ ಟ್ರಿಪ್ ನಲ್ಲಿ ವಾಟರ್ ಸಾಲ್ಯುಬಲ್ ಗೊಬ್ಬರ ಕೊಡ್ತೇವೆ, ಬೇಗನೆ ತಗೊಳುತ್ತೆ. ಹಂಗಾಗಿ ನಾವು ಚೆನ್ನಾಗಿ ಬರ್ತಾ ಇದೆ ಬೆಳೆಗಳು. ಈ ಹಿಂದೆ ನಾವು ಬೇರೆ ಬೆಳೆಗಳಂದ್ರೆ ಟೊಮ್ಯಾಟೊ, ಕ್ಯಾಪ್ಸಿಕಮ್ ಮತ್ತು ಹಾಗಲು ಎಲ್ಲಕ್ಕೂ ಗ್ರೋಹಿಟ್ ಪೇಪರ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ನಾವು 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ ಗ್ರೋಹಿಟ್ ಪೇಪರ್ ಅನ್ನ. ಯಾವುದೇ ಇನ್ನೂ ತನಕ ಕಂಪ್ಲೇಂಟ್ ಬಂದಿಲ್ಲ. ಇದರಲ್ಲಿ ನಾವು ಮಾಡ್ತಾ ಇರೋದು ಗ್ರೋ3 ಇದೆ. ನಮ್ಮ ತೋಟದಲ್ಲಿ ಗ್ರೋ3, ಗ್ರೋ6, ವೈಟ್ ಅಂಡ್ ಬ್ಲಾಕ್ ಮತ್ತೆ ಸಿಲ್ವರ್ ಬ್ಲಾಕ್ ಎರಡನ್ನೂ ಯೂಸ್ ಮಾಡ್ತೇವೆ. ಎರಡು ಚೆನ್ನಾಗಿದೆ ಪೇಪರ್. ಗ್ರೋಹಿಟ್ ರೈತ. ನಾವು ನಮ್ಮ ತೋಟದಲ್ಲಿ ಟೊಮ್ಯಾಟೊ ಬೆಳಿತಾ ಇದೀವಿ. ಈಗ ನಾವು ಗ್ರೋಹಿಟ್ ಮಲ್ಚಿಂಗ್ ಯೂಸ್ ಮಾಡ್ತೀವಿ, ಗ್ರೋ6 ಅಂತ. ಇದು ಹಾಕ್ಬಿಟ್ಟು ಒಂದು 3ನೇ ಕ್ರಾಪ್ ಬರ್ತಾ ಇದೆ ಇವಾಗ. ಒಂದು ಕ್ಯಾಪ್ಸಿಕಮ್, ಒಂದು ಟೊಮ್ಯಾಟೊ ತಗೊಂಡು ಮತ್ತೆ ಹೊಳ್ಳಿ ಟೊಮ್ಯಾಟೊ ಮಾಡ್ತೀವಿ. 3ನೇ ಬೆಳೆ ಇದೆ ಇವಾಗ. ಇದು ನೋಡಬಹುದು ಎಷ್ಟು ಚೆನ್ನಾಗಿದೆ. ಇನ್ನೂ ಒಂದು ಬೆಳೆ ಬರುತ್ತೆ. ಇದು ಗ್ರೋ6 ಅಂತ ಇದೆ, ಗ್ರೋಹಿಟ್ ಕಂಪ್ನಿದು. ನಾವು ಮುಂಚೆ ಬೇರೆ ಕಂಪ್ನಿ ಪೇಪರ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಅದು ಇಷ್ಟು ಕ್ವಾಲಿಟಿ ಬರ್ತಾ ಇರಲಿಲ್ಲ, ಕಟ್ಟಾಗಿ ಹೋಗ್ತಿತ್ತು ಮತ್ತು ತೆಗೆಯುವಾಗ ಸುಮಾರು ತೊಂದರೆಗಳು ಬರ್ತಾ ಇದ್ವು. ಈ ಗ್ರೋಹಿಟ್ ಕಂಪ್ನಿ ಪೇಪರ್ ಹಂಗಲ್ಲ. ಒಂದ್ಸಾರಿ ತೆಗೆದಿಟ್ಟು ಮತ್ತೆ ನಾವು ಬೇರೆ ಇದನ್ನ ತೋಟಕ್ಕೆ ಯೂಸ್ ಮಾಡ್ಕೋಬಹುದು. ಒಂದ್ಸಾರಿ ತೆಗೆದು ಸುತ್ಕೊಂಡ್ ಇಟ್ಕೊಂಡು ಮತ್ತೆ ಬೇರೆ ಬೆಳೆ ಮಾಡಿದ್ರು ಅದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಗ್ರೋಹಿಟ್ ಪೇಪರ್ ಅನ್ನ ನಾವು ಇದೊಂದು 20 ಗುಂಟೆ ಇದೆ. 20 ಗುಂಟೆಗೆ 4 ರೋಲ್ ಗ್ರೋಹಿಟ್ ಪೇಪರ್ ಹತ್ತಿದೆ. ಆ ಕಡೆ ಇನ್ನೊಂದು 20 ಗುಂಟೆಗೆ ಹಾಕಿದ್ದು ಬೇರೆ ಕಂಪ್ನಿದು. ಅದು 7 ಬಂಡಲ್ ಕುಂತಿದೆ. ಅಂದ್ರೆ ಅದಕ್ಕೂ ಲೆಂತ್ ಅಲ್ಲಿ ವ್ಯತ್ಯಾಸ ತುಂಬಾ ಇದೆ. ಇದು ಫೂಟ್ ಅಲ್ಲಿ ಮತ್ತೆ 4 ಫೂಟ್ ಬ್ಲಾಕ್ ವೈಟ್ ಪೇಪರ್ ಇದೆ. ಇದು ಆ ಕಡೆ ನಾವು ಸಿಲ್ವರ್ ಹಾಕಿದೀವಿ. ಆದ್ರೆ ಅದು ವ್ಯತ್ಯಾಸ ತುಂಬಾ ಇದೆ. ಅಲ್ಲಿ 7 ಕುಂತಾವ, ಇಲ್ಲಿ 20 ಗುಂಟೆಗೆ 4 ಕುಂತಾ ಇದಾವೆ. ಅಂದ್ರೆ ಇವ್ರದ್ದು ಮತ್ತೆ ಗ್ರೋಹಿಟ್ ಅಲ್ಲಿ ಗ್ರೋ ಮಿಲನ್ ಅಂತ ಬರುತ್ತೆ, ಅದು ಹಾಕಿದೀವಿ. ಅದನ್ನು ನೋಡಬಹುದು. ಗ್ರೋ3 ಇದೆ, ಅದು 2 ರಿಂದ 3 ಬೆಳೆ ಬರ್ತಾ ಇದೆ. ಇದು 4 ಬೆಳೆ ಬರುತ್ತೆ ಗ್ರೋ6. ಮತ್ತೆ 400 ಮೀಟರ್ ಫಿಕ್ಸ್ 100%. 400 ಮೀಟರ್ ಅಂದ್ರೆ 400 ಮೀಟರ್ ಲೆಂತ್ ಅಲ್ಲಿ ಇದೆ ರೀ. ಬೇರೆ ಕಂಪ್ನಿದಲ್ಲಿ 400 ಮೀಟರ್ ಹೇಳ್ತಾರೆ, ಅದು ಆದ್ರೆ 400 ಮೀಟರ್ ಬರ್ತಾ ಇಲ್ಲ. ಅದು ಪೇಪರ್ ಜಾಸ್ತಿ ಆಗ್ತಾ ಇದೆ. ಇದು ಕರೆಕ್ಟ್ ಅಂದ್ರೆ 400 ಮೀಟರ್, ಅಂದ್ರೆ 400 ಮೀಟರ್ ಇರುತ್ತೆ. ಅದ್ರೊಳಗೆ ಏನು ಮುಲಾಜೆ ಇಲ್ಲ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಒಟ್ಟು ಕಳ್ಕೊಂಡಿಲ್ಲ. ಇದು ನಮ್ಮ PKP ಎಮ್ಕನ್ಮಡಿ ಕಿಸಾನ್ ಬಜಾರ್ ಅಲ್ಲಿ ಎಲ್ಲಾ ಗ್ರೋಹಿಟ್ ಕಂಪ್ನಿ ಪೇಪರ್ ಗ್ರೋ3, ಗ್ರೋ6, ಗ್ರೋ ಮಿಲನ್ ಹಾಗೂ ನೈಲಾನ್ ನೆಟ್ ಬರುತ್ತೆ, ಮತ್ತೆ ಸೀಡ್ ನೆಟ್ ಬರುತ್ತೆ, ಮತ್ತೆ ಗ್ರೋ ವೈರ್ ಬರುತ್ತೆ. ಇವ್ರ ಮಟೀರಿಯಲ್ ನಮ್ಮ PKP ಕಿಸಾನ್ ಬಜಾರ್ ಎಮ್ಕನ್ಮಡಿ ಎಲ್ಲಾದವ್ರು ಇರುತ್ತೆ. ನಮ್ಮ ತೋಟದಲ್ಲಿ ಬೇರೆ ಕಂಪ್ನಿದೊಂದು ಪೇಪರ್ ಹಾಕಿದ್ವಿ. 1 ಬೆಳೆ ಬರುತ್ತಂತ 2 ಬೆಳೆ ಬರುತ್ತಂತ ಕೊಟ್ಟಿದ್ರು 30 ಮೈಕ್ರಾನ್ 4 ಫೂಟ್ ಪೇಪರ್ ಇದೆ. ಇದು 1 ಬೆಳೆ ಈಗ ಬಂದಿದೆ. ಅದು 100% 60 ದಿನಕ್ಕೆ ಬೆಳೆ ಮುಗಿದಿದೆ. ಆಮೇಲೆ ನಾವು ಇವಾಗ ಹಾಗಲ್ ಹಾಕಿದೀವಿ. ಆದ್ರೆ ಇದು ಈಗ 2ನೇ ಬೆಳೆಗೆಲ್ಲ ಕಿತ್ಕೊಂಡು ಹೋಗ್ತಾ ಇದೆ ನೋಡಿ. ಅವಾಗ ನಾವು ಗ್ರೋಹಿಟ್ ಪೇಪರ್ ಕೇಳಿದ್ವಿ, ಗ್ರೋಹಿಟ್ ಸ್ಟಾಕ್ ಇಲ್ಲ ಅಂತ ಹೇಳಿ ಈ ಪೇಪರ್ ಕೊಟ್ಟಿದ್ರು ನಮ್ಗೆ. ಇದು ಎಲ್ಲ ಈಗ ಒಂದೇ ಬೆಳೆಗೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಹಿಂಗಾಗಿ ತುಂಬಾ ರೈತರಿಗೆ ಯೋಚನೆ ಮಾಡಿ ಪೇಪರ್ ಅನ್ನ ನೀವು ಬಳಸಬೇಕು. ಬೇರೆ ಬೇರೆ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ಕೊಟ್ಬಿಡ್ತಾರೆ. ಇಲ್ಲಾದ್ರೆ ಇಲ್ಲಿ ನೋಡಬಹುದು, ಇದಕ್ಕೆ 1950 ರೂಪಾಯಿ ತಗೊಂಡಿದ್ದಾರೆ. ಇದು ಒಂದೇ ಬೆಳೆಗೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಈಗ ಫುಲ್ ಲಾಸ್. ಇದು ಇನ್ನೂ ಒಂದ್ ಬೆಳೆ ನಮ್ದು ಹಾಗಲ್ ಬರ್ಬೇಕಿತ್ತು. ಆದ್ರೆ ಹಾಗಲ್ ಇನ್ನೂ ಇವಾಗ ಹಾಕಿ 1 ತಿಂಗಳು ಹಾಕಿದ್ದಾರೆ. ಅಷ್ಟೊಳಗೆ ಇದೆಲ್ಲ ಪೇಪರ್ ಕಿತ್ಕೊಂಡು ಹೋಗಿದೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಈ ತರ ಪೇಪರ್ ಎಲ್ಲ ಕಟ್ಟಾಗಿ ಹೋಗ್ತಾ ಇದೆ. ಇದು ಇನ್ನು ಇವಾಗ ನಾವು ಡಿಸೆಂಬರ್ ಅಲ್ಲಿ ಇದೀವಿ. ಮಾರ್ಚ್, ಜನವರಿ, ಫೆಬ್ರವರಿವರೆಗೆ ಅಂದ್ರೆ ಇದೆಲ್ಲ ಪೇಪರ್ ಕಿತ್ತು ಹೋಗ್ಬಿಡುತ್ತೆ. ಬರೀ ನೋ ವಾರಂಟಿ, ನೋ ಗ್ಯಾರಂಟಿ ಇದೆ. ಇದು ರೈತ ಬಾಂಧವರು ಇಲ್ಲಿ ಈ ಪೇಪರ್ ಇವಾಗ ಕಟ್ಟಾಗಿ ಹೋಗ್ತಾ ಇದೆ. ಒಂದೇ ಬೆಳೆ ಮುಗಿದಿದೆ, ಹೇಗೆ ಕಟ್ಟಾಗಿದೆ ನೋಡಿ. ಇದು ಇವಾಗ ನಾವು ಡಿಸೆಂಬರ್ ಅಲ್ಲಿ ಇದೀವಿ. ಡಿಸೆಂಬರ್ ಇನ್ನು ಮಾರ್ಚ್, ಏಪ್ರಿಲ್, ಮೇ ವರೆಗೆ ಅಂದ್ರೆ ಪೇಪರ್ ಇರೋದಿಲ್ಲ. ಬರೀ ಎಲ್ಲ ಗಾಳಿಗೆ ಹರಿದು ಕಿತ್ತು ಹೋಗ್ಬಿಡುತ್ತೆ. ಸ್ನೇಹಿತರಲ್ಲಿ ಹೇಗೆ ಪೇಪರ್ ಕಟ್ ಆಗಿದೆ ಹೀಗಾಗ್ತಾ ಇದೆ. ಅದಕ್ಕೆ ಗ್ರೋಹಿಟ್ ಪೇಪರ್ ಅನ್ನು ಬಳಸಿ. ಗ್ರೋ3, ಗ್ರೋ6, ಗ್ರೋ ಮಿಲನ್ ಅಂತಿದೆ. ಅವೆಲ್ಲ 3 ತಿಂಗಳ ವಾರಂಟಿ, 6 ತಿಂಗಳ ವಾರಂಟಿ ಇದೆ. 2 ರಿಂದ 3 ಬೆಳೆ ಆರಾಮ್ ಬೆಳಿಬಹುದು ಗ್ರೋಹಿಟ್ ಅಲ್ಲಿ. ಈ ಸಾದಾ ಕಂಪ್ನಿ ಪೇಪರ್ ತಂದು ಹಾಕಿದ್ರೆ ಈಗ ಆಗಿಬಿಡುತ್ತೆ ನೋಡಿ. ನೋಡಬಹುದು ರೈತ ಬಾಂಧವರೇ, ನಮ್ಮ ತೋಟದಲ್ಲಿ ಇದೊಂದು ಸಾದಾ ಕಂಪ್ನಿ ಪೇಪರ್ ಅನ್ನು ಹಾಕ್ತಿವಿ.
ಇದು ಲಾಸ್ಟ್ ಏಪ್ರಿಲ್ ಪೇಪರ್ ಹಾಸಿದ್ವಿ. ಆದ್ರೆ ಈಗ ಒಂದು 6-7 ತಿಂಗಳಿಗೆ ಅಂದ್ರೆ ಹಿಂಗೆಲ್ಲ ಕಿತ್ಕೊಂಡು ಹೋಗಿದೆ. ಇದು 2ನೇ ಬೆಳೆ. 1ನೇ ಬೆಳೆ ಟೊಮ್ಯಾಟೊ ಮುಗಿದ ನಂತರ 2ನೇ ಬೆಳೆ ಹಾಗಲ್ ಮಾಡಿದ್ವಿ. ಹಾಗಲ್ ಮಾಡಿ ಈಗ ಹಾಗಲ್ ಸ್ಟಾರ್ಟ್ ಆಗಿ ಒಂದು 2 ಕಟಿಂಗ್ ಆಗಿದೆ. 2 ಕಟಿಂಗ್ ಆಗೋ ಹೊತ್ತಿಗೆ ಅಂದ್ರೆ ಎಲ್ಲಾ ಪೇಪರ್ ಕಿತ್ತು ಹೋಗ್ಬಿಟ್ಟಿದೆ. ಈ ಪೇಪರ್ ಜೊತೆಗೆ ನಾವು ಗ್ರೋ6 ವೈಟ್ ಅಂಡ್ ಬ್ಲಾಕ್ ಪೇಪರ್ ಹಾಕಿದ್ವಿ. ಈಗ ಅದರಲ್ಲಿ 2 ಬೆಳೆ ತೆಗೆದಿದ್ವಿ. ಇನ್ನೂ ಒಂದು ಬೆಳೆ ಬರುತ್ತೆ, ಅಷ್ಟು ಚೆನ್ನಾಗಿದೆ ಪೇಪರ್ ಅದು. ಅದನ್ನ ಗ್ರೋಯಿಟ್ ಪೇಪರ್ ಅನ್ನು ಬಳಸಬಹುದು, ಏನ್ ತೊಂದರೆ ಇಲ್ಲ. ಎಲ್ಲಾ ರೈತ ಬಾಂಧವರಿಗೂ ನನ್ನ ಧನ್ಯವಾದಗಳು. ನಾನು ಗ್ರೋಯಿಟ್ ರೈತ. Grow it. We help. You grow.